ಹಾಯ್ ಫ್ಯಾಮಿಲಿ, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಏನಾಗ್ಬಿಟ್ಟಿದೆ ಅಂತಂದರೆ ಮಷಿನ್ನು ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ 3-4-5 ಡೇಸಿಂದ ಸ್ಟಾಪ್ ಆಗಿದೆ ಆ ಮಷಿನ್ನು. ಏನು ಪ್ರಾಬ್ಲಮ್ ಆಗಿದೆ ಏನು ಅಂತ ಎಲ್ಲನೂ ಸಹ ಕಂಪ್ಲೀಟಾಗಿ ವಿಡಿಯೋ ನೋಡಿ ನಿಮಗೂ ಕೂಡ ಗೊತ್ತಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಬೆಳಗ್ಗೆನೇ ನಂದು ಅಡುಗೆ ಮನೆಯಿಂದನೇ ಆ ವ್ಲಾಗ್ನ ಸ್ಟಾರ್ಟ್ ಆಗ್ತಾಯಿದೆ. ಇವಾಗ ಹೇಳ್ಬೇಕಂದ್ರೆ ಚಿನ್ನಿಮ್ಮ ಸ್ಕೂಲ್ಗೆ ಹೋಗ್ತಾ ಇರೋದ್ರಿಂದ ಅವಳಿಗೆ ಫಸ್ಟ್ ಎಲ್ಲನೂ ಸಹ ಪ್ರಿಪೇರ್ ಮಾಡಿ ಇಟ್ಬಿಟ್ಟು ಆಮೇಲೆ ಮಿಕ್ಕಿರೋ ಕೆಲಸ ಮಾಡ್ಕೊಬೇಕು, ಆ ಥರ ಆಗ್ತಾಯಿದೆ. ಸೊ ಇವತ್ತು ಬಂದುಬಿಟ್ಟು ನಾನು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನು ಸ್ಕೂಲಿಗೆ ಹೋಗಿ ಸ್ಟಾರ್ಟ್ ಮಾಡಿದಾಗಿಂದ ಅವಳು ಜಾಸ್ತಿ ಏನು ಮ್ಯಾಗಿ ಆ ಥರದ್ದೇನೂ ಸಹ ಕೇಳ್ತಾ ಇರಲಿಲ್ಲ. ಆದರೂ ಕೇಳಿದ್ರೂ ಸಹ ನಾನು ಶಾವಿಗೆ ಉಪ್ಪಿಟ್ಟನ್ನ ಮಾಡಿಬಿಟ್ಟು ಕೊಟ್ಬಿಡ್ತಾಯಿದ್ದೆ. ಬಟ್ ಇವಾಗೇನು ಮ್ಯಾಗಿನೇ ಬೇಕು ಅಂತ ಕೇಳ್ತಾ ಇದ್ದಾಳೆ. ಸೊ ಅದಕ್ಕೋಸ್ಕರ, ಯಾಕಂದರೆ ಮ್ಯಾಗಿ ಪ್ಯಾಕೆಟ್ ಕಣ್ಮುಂದೆ ಇದ್ದಾಗ ತಿನ್ನಬೇಕು ಅಂತ ಎಲ್ಲ ಮಕ್ಕಳಿಗೂ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಅವಳಿಗೂ ಸಹ ನಾನು ಮ್ಯಾಗಿನ ಕೇಳಿದ್ಲು ಅಂತ ಹೇಳಿ ಮಾಡಿಕೊಡ್ತಾಯಿದ್ದೆ. ಸೊ ಇನ್ನೂ ತರಕಾರಿ ಅರ್ಧಂಬರ್ಧ ಕಟ್ ಮಾಡೋ ಅಷ್ಟರಲ್ಲಿ ಸರ್ವಿಸ್ನವರು ಸಹ ಬಂದುಬಿಟ್ರು. ಇದು ಬಂದುಬಿಟ್ಟು ನಾವು ಮಾಡಿರೋಂತಹ ನೆಗ್ಲಿಜೆನ್ಸಿಯಿಂದ ಈ ಥರ ಪ್ರಾಬ್ಲಮ್ ಆಗಿರ್ಬೋದು. ಸೊ ಅಡುಗೆ ಮನೆ ನೋಡ್ಬೋದು ಎಷ್ಟು ಮೆಸ್ಸಪ್ ಆಗಿದೆ ಅಂತ ಹೇಳ್ಬಿಟ್ಟು. ಏನಂದರೆ ಏನೂ ಸಹ ಒಂದು ಕೆಲಸನೂ ಸಹ ಮಾಡಿಲ್ಲ. ಬೆಳಗ್ಗೆಯಿಂದ ಫುಲ್ಲು ಒಂಥರ ಬ್ಯುಸಿ ಡೇ ಅಂತಲೇ ಹೇಳ್ಬೋದು. ಬೆಳಗ್ಗೆ ಇವ್ರಿಗೆಲ್ಲ ಟಿಫನ್ ಮಾಡಿ ಎಲ್ಲರನ್ನೂ ಸಹ ಅವರ ಡ್ಯೂಟಿಗೆ ಅವ್ರನ್ನ ಕಳಿಸಿ, ಇನ್ನು ಚಿನ್ನಮ್ಮನ ಸ್ಕೂಲಿಗೆ ಕಳಿಸಿ, ಹಾಗೆ ನನ್ನ ತಮ್ಮಂದು ಬಂದುಬಿಟ್ಟು ಸೆಕೆಂಡ್ ಶಿಫ್ಟ್ ಇತ್ತು ಅಂತ ಹೇಳಿಬಿಟ್ಟು ನಾನು ಸಹ ಸ್ವಲ್ಪ ಬ್ಯಾಂಕ್ ಕೆಲಸಗಳಿತ್ತು. ಸೊ ಮಧ್ಯಾಹ್ನ ಅಷ್ಟರಲ್ಲಿ ಎಲ್ಲ ಕೆಲಸನೂ ಸಹ ಮುಗಿಸ್ಕೊಂಡು ಇನ್ನು 1 ಅವರ್ ಏನೋ ನಾನು ಶಾಪ್ ಓಪನ್ ಮಾಡಿದ್ದೆ ಅಷ್ಟೇ. ಯಾವುದೋ ಡೆಲಿವರಿ ಕೊಡಬೇಕಿತ್ತು ಅಂತ ಹೇಳ್ಬಿಟ್ಟು ಸ್ಟಿಚ್ ಮಾಡಿರೋದೆಲ್ಲನೂ ಸಹ ಹಾಗೆ ಇತ್ತು. ಸೊ ಅವ್ರಿಗೋಸ್ಕರ ಓಪನ್ ಮಾಡಿ ಮತ್ತೆ ಕ್ಲೋಸ್ ಮಾಡ್ಕೊಂಡು ಬಂದು, ಹಾಗೆ ಚಿನ್ನಿಮ್ಮನೂ ಸಹ ಸ್ಕೂಲಿಂದ ಕರ್ಕೊಂಡು ಬಂದು ಇಷ್ಟೆಲ್ಲ ಕೆಲಸ ಮುಗಿಸೋ ಅಷ್ಟರೊಳಗಡೆ 3:30 ಹಾಗೆ ಹೋಯಿತು. ಸೊ ನವೀನವ್ರಿಗೂ ಕೂಡ ಕಾಲ್ ಮಾಡಿ ಇಷ್ಟು ಗಂಟೆಗೆ ಬರ್ತಾರೆ ಅಂತ ಅವ್ರಿಗೂ ಸಹ ಇನ್ಫಾರ್ಮ್ ಮಾಡಿದೆ. ಸೊ ಈ ಕಡೆ ನಾನು ಸ್ವಲ್ಪ ಟೀಗೆ ಸಹ ಇಟ್ಕೊಂಡಿದ್ದೆ, ಹಾಗೆ ಈ ಕಡೆ ಮ್ಯಾಗಿನೂ ಸಹ ಆಗ್ತಾಯಿತ್ತು. ಇನ್ನೂ ನಾನು ಮ್ಯಾಗಿ ಮಾಡೋದಾದರೆ ಸ್ವಲ್ಪ ಜಾಸ್ತಿ ತರಕಾರಿನ ಹಾಕ್ಬಿಟ್ಟು ಮಾಡ್ತೀವಿ. ಹಾಗೆ ತರಕಾರಿನೂ ಸಹ ಫುಲ್ಲು ಬೇಯಿಸೋದಿಲ್ಲ, ಅರ್ಧಂಬರ್ಧನೇ ಸಹ ಬೇಯಿಸಿರ್ತೀನಿ. ಇನ್ನು ಪೂರ್ತಿ ಬೇಯಿಸ್ಬಿಟ್ರೆ ಅದರಲ್ಲಿ ಏನು ತರಕಾರಿಲಿರೋ ವಿಟಮಿನ್ಸ್ ಎಲ್ಲನೂ ಸಹ ಸತ್ತೋಗ್ಬಿಡುತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ಅಡುಗೆಗಳಿಗಾದ್ರೂ ಸಹ ಅಷ್ಟೇ ಫುಲ್ಲು ಅದರಲ್ಲಿ ಅನ್ನದಲ್ಲಿ ಬೆಂದೋಗೋ ಥರ ತರಕಾರಿನ ಬೇಯಿಸೋಕ್ಕೆ ಹೋಗಬೇಡಿ. ಸೊ ಕೈಗೆ ಸಿಗಬೇಕು. ಸೊ ನನ್ನ ಮಗಳು ಹೆಂಗೆ ಅಂದರೆ ಈ ಕ್ಯಾರೆಟು ಬೀನ್ಸು ಎಲ್ಲನೂ ಸಹ ನೀಟಾಗಿ ಹಾಯ್ಕೊಂಡು ತಿಂದ್ಬಿಟ್ಟು ಆಮೇಲೆ ಮಿಕ್ಕಿರೋ ಅಡುಗೆನ ಕಂಪ್ಲೀಟ್ ಮಾಡ್ಕೊತಾಳೆ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿ ತರಕಾರಿನ ಹಾಕ್ಬಿಟ್ಟು ಮಾಡ್ಕೊತೀನಿ. ಇನ್ನು ಈ ಕಡೆ ಟೀನೂ ಸಹ ರೆಡಿ ಆಗ್ತಾಯಿತ್ತು. ನಾನು ಆಗಲೇ ಹೇಳಿದ್ನಲ್ಲ, ಇನ್ನು ಅರ್ಧಂಬರ್ಧ ತರಕಾರಿ ಇನ್ನು ಆಗ್ತಾ ಇದ್ದಂಗೆ ಹಚ್ಕೊಳ್ತಾ ಇದ್ದಂಗೆ ಆಲ್ರೆಡಿ ಅವ್ರು ಫೋನ್ ಮಾಡಿದ್ರು ಬಂದಿದ್ದಾರೆ ಅಂತ ಹೇಳಿಬಿಟ್ಟು. ಸೊ ಇನ್ನು ನಾನು ಬೀಗ ಕೊಟ್ಬಿಟ್ಟು ನೀವು ಸ್ವಲ್ಪ ನೋಡ್ಕೊತಾ ಇರಿ, ನಾನು ಅವಳಿಗೆ ಊಟ ಮಾಡಿಸ್ಕೊಂಬರ್ತೀನಿ ಅಂತ ಹೇಳಿಬಿಟ್ಟು ಅರ್ಧ ಗಂಟೆ ಇಲ್ಲೇ ಆಗೋಗ್ಬಿಟ್ಟು. ಇನ್ನೂ ಸ್ವಲ್ಪ ಮ್ಯಾಗಿನ ಬಿಸಿ ಇದ್ದಂಗೆ ಕೊಟ್ಬಿಡ್ತೀನಿ. ಇನ್ನೇ ತಣ್ಣಗಾಗ್ಬಿಟ್ಟು ಅಷ್ಟೊಂದು ಚೆನ್ನಾಗಿರಲ್ಲ. ಸೊ ಅವಳಿಗೂ ಹಾಕ್ಕೊಟ್ಟು ನಾನು ಸ್ವಲ್ಪ ತಿಂದ್ಕೊಂಡು ಕೆಳಗಡೆ ಬಂದ್ವಿ. ಸೊ ಏನು ಪ್ರಾಬ್ಲಮ್ ಆಗಿತ್ತು ಅಂತಲೂ ಸಹ ಹೇಳ್ತಾ ಹೋಗ್ತೀನಿ. ಅದು ನಾವು ಮಾಡ್ಕೊಂಡಿರೋ ನೆಗ್ಲಿಜೆನ್ಸಿಯಿಂದ ಈ ಥರ ಆಗಿರೋದು. ನಾವು ಸ್ಟಾರ್ಟಿಂಗಲ್ಲೇ ಹೇಳ್ಬಿಟ್ಟಿದ್ರೆ ಅವ್ರು ಆವಾಗಲೇ ಅದನ್ನು ಕ್ಯೂರ್ ಮಾಡಿಕೊಟ್ಟಿರೋರು ಏನೋ ಗೊತ್ತಿಲ್ಲ. ಇದೇನು ಫುಲ್ಲು ಏನೋ ಸಾಲ್ವ್ ಮಾಡೋಕ್ಕಾಗದೇ ಇರೋವಂಥದ್ದೇನಲ್ಲ. ಅವ್ರು ಸುಮ್ಮನೆ ಮೇಜರ್ ಇದೇನು ನೀವೇ ಮುಂಚೆನೇ ನೋಡ್ಕೊಂಡ್ಬಿಟ್ಟಿದ್ರೆ ಇದು ಆಗ್ತಾನೆ ಇರಲಿಲ್ಲ ಅಂತ ಹೇಳಿದರು. ಅದು ಏನು ಪ್ರಾಬ್ಲಮ್ ಆಗಿತ್ತು ಏನು ಅಂತಲೂ ಸಹ ನಿಮಗೆ ಕಂಪ್ಲೀಟಾಗಿ ಹೇಳ್ತೀನಿ. ಇನ್ನು ವಾಯ್ಸ್ ಓವರ್ ಕೊಡಬೇಕಾದ್ರೆ ಶಾಪಲ್ಲೇ ಕುತ್ಕೊಂಡು ವಾಯ್ಸ್ ಓವರ್ ಕೊಡ್ತಾಯಿದ್ದೆ. ಮಷಿನ್ ಸೌಂಡ್ ಕೂಡ ಕೇಳ್ತಾ ಇರ್ಬೋದು. ಸೊ ಅದನ್ನು ಇಗ್ನೋರ್ ಮಾಡಿ ಫುಲ್ ಕಂಪ್ಲೀಟಾಗಿ ವಿಡಿಯೋನ ನೋಡಿ, ನಿಮಗೂ ಕೂಡ ಗೊತ್ತಾಗುತ್ತೆ. ಸೊ ಇಲ್ಲಿ ಮ್ಯಾಗಿನೂ ಸಹ ರೆಡಿ ಆಯಿತು. ಅವಳಿಗೂ ಸಹ ಹಾಕ್ಕೊಟ್ಟು ನಾನು ಸಹ ತಿಂದ್ಕೊಂಡು ಶಾಪಿಗೆ ಬಂದೆ. ಆಲ್ರೆಡಿ ಬಂದುಬಿಟ್ಟು ಅವರು ಸ್ವಲ್ಪ ರನ್ ಮಾಡ್ತಾಯಿದ್ರು. ರನ್ ಆಗ್ತಾಯಿದೆ, ಬಟ್ ತುಂಬ ದಾರ ಕಟ್ ಆಗೋದು ಆ ಥರ ಆಗ್ತಾಯಿದೆ. ಮತ್ತು ಕೆಳಗಡೆ ಒಂದೊಂದ್ಸಲಿ ಸ್ಟಿಚಸ್ ಬಂದ್ರೂ ಕೆಳಗಡೆ ಬಾಬಿನ್ ದಾರ ತೊಗೊಂಡಿರಲ್ಲ. ಡಿಸೈನ್ ಫುಲ್ ಕಂಪ್ಲೀಟ್ ಆಗಿರುತ್ತೆ. ಒಂದು ಎಳೆ ಎತ್ತಿದೆ ಅಂತಂದರೆ ಫುಲ್ ಕಂಪ್ಲೀಟಾಗಿ ಅಷ್ಟೂ ಸಹ ಥ್ರೆಡ್ಡು ಬಿಚ್ಕೊಂಡು ಬರ್ತಾಯಿದೆ. ಇದು ಏನು ಪ್ರಾಬ್ಲಮ್ ಆಗಿದೆ ಅಂತಂದರೆ, ನೀವು ನೀಡಲ್ಲು ಇಲ್ಲಿ ಲೋಕಲ್ ಶಾಪ್ಗಳಲ್ಲಿ ಸಿಗುತ್ತಲ್ಲ ಆ ಥರ ನೀಡಲ್ಗಳನ್ನ ಯಾವುದೇ ಕಾರಣಕ್ಕೂ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಯಾಕೆಂದರೆ ನಾವು ಕೂಡ ಇದೇ ನೀಡಲ್ಲೇ ನೋಡಿಬಿಟ್ಟು 10 ಅಥವಾ 11 ನಂಬರ್ದು ನೀಡಲ್ಲು ಈ ಮಷಿನ್ಗೆ ಆಗುತ್ತೆ ಅಂದ್ಕೊಂಡು ನಾವು ತೊಗೊಂಡು ಬಂದು ಫಿಕ್ಸ್ ಮಾಡಿ ನೀಡಲ್ಲೆಲ್ಲ ಏನಾದರೂ ಕಟ್ಟಾದಾಗ ಅಥವಾ ನಮ್ಗೆ ಕೂಡ ಒಂದು 2-3 ಸಲ ಕಟ್ಟಾಗೋದಾಗಿದೆ ನೀಡಲ್ಲು. ಬಟ್ ಈ ಥರ ಯಾವುದೇ ಕಾರಣಕ್ಕೂ ಹಾಕೋಕ್ಕೆ ಹೋಗ್ಬಿಡಿ. ಅವರೇನೋ 75-85 ಏನೋ ನಂಬರ್ ಹೇಳಿದರು ನಮಗೆ. ಸೊ ಆ ನಂಬರ್ ನೀಡಲ್ನ ಹಾಕಬೇಕು. ಆವಾಗ ಮಾತ್ರ ಮಷಿನ್ ನೀಡಲ್ಸು ಏನೂ ಸಹ ಪ್ರಾಬ್ಲಮ್ ಆಗೋದಿಲ್ಲ. ಈ ಥರ ಮಾಡಬೇಡಿ ಅಂತ ಹೇಳಿದ್ರು. ಸೊ ನಾವು ಕೂಡ ಒಂದಷ್ಟು ನೀಡಲ್ಸ್ಗಳನ್ನ ಆರ್ಡ್ರ್ ಮಾಡ್ಕೊಂಡಿದ್ದೀವಿ.
ಸೊ ನಾವೇ ಏನಾದರೂ ಸಜೆಸ್ಟ್ ಮಾಡಿದರೆ ಈ ಥರ ನಂಬರ್ ನೀಡಲ್ ಹಾಕಿ ಅಂತ ನಿಮ್ಗೆ ಏನಾದರೂ ನಾವು ಹೇಳಿದರೆ ಮಷಿನ್ ತೊಗೊಂಡಿರೋರಿಗೆ ಪ್ಲೀಸ್ ಆ ಥರ ನೀಡಲ್ನ ಹಾಕೋಕ್ಕೆ ಹೋಗಬೇಡಿ. ಯಾಕಂದರೆ ಇದು ನಾವೇ ಹೇಳ್ತಾ ಇದ್ದೀವಿ, ಯಾಕಂದ್ರೆ ನಮಗೂ ಕೂಡ ಗೊತ್ತಿರಲಿಲ್ಲ ಈ ಥರ ಅಂತ ಹೇಳಿಬಿಟ್ಟು ಸರ್ವಿಸ್ನವ್ರು ಬಂದು ಹೇಳಿದ ಮೇಲೇ ನಮಗೂ ಕೂಡ ಗೊತ್ತಾಗಿದ್ದು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನವೀನವ್ರು ಕೂಡ ಇದು ನೀಡಲ್ ಇಲ್ಲಿ ಬಂದು ಕೂರಬೇಕು, ಬಟ್ ಅಲ್ಲಿ ಕೂರ್ತಾ ಇರಲಿಲ್ಲ, ಒಳಗಡೆ ಸಹ ಹೋಗ್ತಾ ಇರಲಿಲ್ಲ. ಸಲ ನಾವೇನಾದರೂ ಮುಂಚೆನೇ ನೀಡಲ್ ಯಾವ್ದು ಹಾಕಬೇಕು ಏನು ಅಂತ ನಾವು ಮುಂಚೆನೇ ಕೇಳಿದ್ರೆ ಸೊ ಅವ್ರು ಒಂದ್ಸಲ ಹೇಳಿದರು ನಮಗೆ ಹಾಕ್ಬೋದು ಪರವಾಗಿಲ್ಲ ನಡೆಯುತ್ತೆ ಅಂತ ಹೇಳಿಬಿಟ್ಟು, ಬಟ್ ಅದಕ್ಕೋಸ್ಕರ ನಾವು ಅದನ್ನೇ ಯೂಸ್ ಮಾಡ್ತಾಯಿದ್ವಿ. ಬಟ್ ಇದುವರೆಗೂ ಏನೂ ಸಹ ಪ್ರಾಬ್ಲಮ್ ಏನೂ ಆಗಿರಲಿಲ್ಲ. ಬಟ್ ಇವಾಗ ಬಂದುಬಿಟ್ಟು ತುಂಬಾ ಏನೋ ಅಂದರೆ ವರ್ಕ್ ಮಾಡಲಿಕ್ಕೇ ಆಗ್ತಾಯಿಲ್ಲ, ಆ ಥರ ಪ್ರಾಬ್ಲಮ್ ಆಯಿತು. ಇದು ಹೆಂಗಾಗಿದೆ ಅಂತಂದರೆ ನಾವು ಸ್ಟಾರ್ಟಿಂಗಲ್ಲೇ ಸ್ವಲ್ಪ ಜಾಸ್ತಿ ದಾರ ಕಟ್ಟಾಗ್ತಾ ಇರೋದು, ಗಂಟು ಹಾಕ್ತಾ ಇರೋದು, ಆ ಥರ ಪ್ರಾಬ್ಲಮ್ ಇದ್ದಾಗಲೇ ನಾವು ಅವರಿಗೆ ಇನ್ಫಾರ್ಮ್ ಮಾಡಿ ಸರ್ವಿಸ್ನ ಕರೆಸ್ಕೊಂಡು ನಾವು ನೀಟಾಗೆ ನಾವು ಸರ್ವಿಸ್ನ ತೊಗೊಳ್ಬೇಕಿತ್ತು. ಬಟ್ ನಾವೇನು ಮಾಡ್ಕೊಂಡ್ವಿ ಅಂತಂದರೆ ನಾವೇ ಎಲ್ಲನೂ ಸಹ ನಾವು ನೀಟಾಗಿ ಮೇಂಟೈನ್ ಮಾಡ್ತಿದ್ವಿ. ಡೈಲಿನೂ ಸಹ ನವೀನವರು ಕ್ಲೀನ್ ಮಾಡದೇ ಇರೋ ಮಷಿನ್ನೇ ಸ್ಟಾರ್ಟ್ ಮಾಡೋರಲ್ಲ ಅವರು. ಸೊ 2 ಡೇಸ್ ಏನಾಗಿದೆ ಅಂದರೆ ಮೇಲ್ಮೇಲೆ ಜಸ್ಟು ಕ್ಲೀನ್ ಮಾಡಿಕೊಂಡು ಬಾಬಿನ್ ತೆಗೆದುಬಿಟ್ಟು ಕ್ಲೀನ್ ಮಾಡೋದು ಏನೂ ಸಹ ಮಾಡಿಲ್ಲ. ಇನ್ನು ಬಾಬಿನ್ ಕೂಡ ಒಳಗಡೆ ಫುಲ್ ಡ್ಯಾಮೇಜ್ ಆಗಿತ್ತು, ಬಟ್ ಅದು ಯೂಸ್ ಮಾಡೋಕ್ಕೆ ಬರಲ್ಲ, ಆ ಥರ ಆಗಿತ್ತು. ನಾವು ಬಾಬಿನ್ ಆದ್ರೂ ಸಹ ಚೇಂಜ್ ಮಾಡಿಬಿಟ್ಟು ವರ್ಕ್ನ ನೋಡಬೇಕಿತ್ತು ನೀವು ಅಂತ ಹೇಳಿದ್ರು. ಬಟ್ ಅದೇನೋ ಒಳಗಡೆ ಏನೋ ಒಂದು ಸ್ವಲ್ಪ ಹೋಗಿದೆ ಅಂತ ಹೇಳ್ಬಿಟ್ಟು ಅದು ನಾವು ಮಾಡ್ಕೊಂಡಿರೋದು. ಅದು ಮಷಿನ್ ಹಾಳಾಗುತ್ತೆ ತಗೊಂಡ್ರೆ ಬರುತ್ತಾ ಇಲ್ವಾ ಅಂತ ಕ್ವಶನ್ ಕೇಳ್ತಿರಲ್ಲ. ಸೊ ಇದು ಏನೂ ಸಹ ಆಗಿಲ್ಲ ಹೇಳಬೇಕು ಅಂತಂದರೆ. ಇದು ನಾವು ಮುಂಚೆಯಿಂದನೂ ದಾರ ಕಟ್ಟಾಗೋದು ಆ ಥರ ಬರ್ತಾ ಇತ್ತು ಅಲ್ವಾ. ಸೊ ಈ ಒಂದು ವೀಕಲ್ಲಿ ನನಗೆ ಈ ಥರ ಪ್ರಾಬ್ಲಮ್ ಆಗಿರೋದು. ಸೊ ಮೇಜರ್ ಪ್ರಾಬ್ಲಮ್ಮು ಅಷ್ಟೇ, ಏನು ಫುಲ್ಲು ಏನು ಹಾಳಾಗೋಗಿದೆ, ನಾವು ಇನ್ವೆಸ್ಟ್ ಮಾಡಬೇಕಪ್ಪ ಇದಕ್ಕೆ ಇವಾಗ ಒಂದಷ್ಟು ದುಡ್ಡನ್ನ ಅಂತ ಅನ್ನೋ ಥರ ಏನೂ ಇಲ್ಲ. ಜಸ್ಟ್ ಅವ್ರು ಬಂದರು, ಬಿಚ್ಚಿದ್ರು, ಸರಿ ಮಾಡಿದ್ರು, ಅದೊಂದು ಸ್ಕ್ರೂ ಬಿಚ್ಚಿ ಆ ಬಾಬಿನನ್ನು ಬೇರೆ ಚೇಂಜ್ ಮಾಡಿಬಿಟ್ಟು ಬಾಬಿನ್ ಕೇಸ್ ಬರುತ್ತಲ್ಲ ಅದನ್ನು ಚೇಂಜ್ ಮಾಡಿ ಹೋದ್ರು ಅಷ್ಟೇ. ಯಾಕೆಂದರೆ ನಾವು ಅಷ್ಟರ ಮಟ್ಟಿಗೆ ಆ ಒಂದು ಮಷಿನ್ನ ಯೂಸ್ ಮಾಡಿದ್ದೀವಿ. ಇನ್ನು ಬಾಬಿನ್ ಕೇಸೇ ಲೂಸ್ ಆಗೋ ಥರ ನಾವು ಯೂಸ್ ಮಾಡಿದ್ದೀವಿ ಅಂದರೆ ನೀವು ಥಿಂಕ್ ಮಾಡಿ ನಾವು ಎಷ್ಟು ಬ್ಲೌಸು ವರ್ಕ್ ಹಾಕಿರ್ಬೋದು ಅಂತ ಈ ಮಷಿನ್ನಲ್ಲಿ. ಸೊ ನಾವು ಹೆಂಗೆ ವರ್ಕ್ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ನಾವು ಅಷ್ಟು ಮೇಂಟೈನ್ ಮಾಡಿದ್ರು ಕೂಡ ಸರ್ವಿಸ್ನವರು ಇದಕ್ಕಿಂತ ಖರಾಬಾಗಿ ಇಟ್ಕೊಂಡಿರ್ತಾರೆ ಅಣ್ಣ ಮಷಿನ್ಗಳನ್ನ. ನೀವು 100-90% ಬೆಟರ್ ಹೇಳಬೇಕಂತಂದರೆ ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದೀರಲ್ಲ ಬಿಡಿ, ಇದಕ್ಕಿಂತ ಖರಾಬಾಗಿ ಇಟ್ಕೊಂಡಿರ್ತಾರೆ ಮಷಿನ್ಗಳನ್ನ ಅಂತ ಹೇಳಿದ್ರು ಅವರು. ಸೊ ಈ ಥರ ಇರುತ್ತೆ, ನೀವೆಷ್ಟು ಮಷಿನ್ನ ಮೇಂಟೈನ್ ಮಾಡ್ತೀರೋ ಸೊ ಅಷ್ಟು ಚೆನ್ನಾಗೇ ಮಷಿನ್ಗಳು ಕೂಡ ಇರುತ್ತೆ. ಸೊ ಇನ್ನು ಈವ್ನಿಂಗ್ ಬಂದುಬಿಟ್ಟು ಅಷ್ಟೇ ಸರ್ವಿಸ್ ಮಾಡಿ ಹೋದ್ರು. ನಾವು ಮೇಲ್ಗಡೆ ಬಂದ್ವಿ. ಇನ್ನು 6 ಗಂಟೆ 6:30 6:45 ಆಗ್ತಾ ಬಂದಿತ್ತು. ಇನ್ನು ಬೆಳಕು ನೋಡಿದ್ರೆ ತುಂಬ ಚೆನ್ನಾಗಿತ್ತು, ಬಟ್ ಆಲ್ರೆಡಿ ಒಂದು ರೌಂಡ್ ಜಿನಿ ಥರ ಮಳೆ ಬಂದು ನಿಂತಿತ್ತು. ಸೊ ಇನ್ನು ಮೇಲ್ಗಡೆ ಬಂದಿದ್ದೀನಿ ಅಲ್ವಾ, ಎಲ್ಲರೂ ಕೂಡ ಹೊಟ್ಟೆ ಹಚ್ಕೊಂಡಿದ್ರು. ಸೊ ಅಡುಗೆನೂ ಸಹ ಮಾಡಿಬಿಡೋಣ ಅಂತ, ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಬಂದಿದ್ದು. ಬಟ್ ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿದೆ ಅಂತ ಹೇಳಿಬಿಟ್ಟು ಸೊ ಇನ್ನು ಬಂದುಬಿಟ್ಟು ಸಾಮಾನೆಲ್ಲ ತೊಳೆದು ಈ ಕಡೆ ಇನ್ನೊಂದು ಸಲ ಟೀಗಿಟ್ಟೆ. ಆಲ್ರೆಡಿ 6:30 ಆಗ್ತಾ ಬಂದಿತ್ತು. ಈ ಕಡೆ ಇನ್ನೊಂದು ಸಲ ಟೀಗೆ ಇಟ್ಕೊಂಡು ಈ ಕಡೆ ಎಲೆಕ್ಟ್ರಿಕ್ ಸ್ಟವ್ ಮೇಲೆ ಹಾಲು ಕಾಯಿಸೋಕ್ಕೆ ಅಂತ ಇಟ್ಟಿದ್ದೀನಿ. ದಿನಕ್ಕೊಂದು 2-3 ಸಲ ಹಾಲು ಕಾಯಿಸ್ಬಿಡ್ತೀನಿ ನಾನು. ಸೊ ಇನ್ನು ಸಾಮಾನು ಇತ್ತಲ್ಲ ಎಲ್ಲನೂ ಸಹ ಬೇಕಾಗಿರೋ ಸಾಮಾನು ತಗೊಂಡು ಇನ್ನು ಮಿಕ್ಕಿದ್ದೆಲ್ಲನೂ ಸಹ ಎತ್ತಿಟ್ಕೊಳ್ತಾ ಇದ್ದೀನಿ. ಸೊ ಇದು ಮನೇಲಿರೋ ಹೆಣ್ಮಕ್ಳಿಗೆ ಈ ತಿಕ್ಕೋದು, ತೊಳೆಯೋದು, ಬಳೆಯೋದು ಈ 3 ಕೆಲಸ ಅವಾಗಿಂದ ಅವಾಗೆ ಮುಗಿಸ್ಕೊಂಡ್ಬಿಟ್ರೆ ಮಿಕ್ಕಿರೋ ಕೆಲಸನ ಆರಾಮಾಗಿ ಹೆಂಗೆ ಬೇಕಾದರೂ ಏನು ಕೆಲಸ ಬೇಕಾದರೂ ಹೆಣ್ಮಕ್ಳು ಮಾಡ್ಕೊಳ್ಬೋದು. ಈ 3 ಕೆಲಸ ಏನಾದರೂ ಡಿಲೇ ಆಯಿತು ಅಂತಂದರೆ ಇನ್ನೂ ಮಿಕ್ಕಿರೋ ಎಲ್ಲ ಕೆಲಸನೂ ಸಹ ಡಿಲೇ ಆಗೋಗುತ್ತೆ. ಇದೇ ಥರನೇ ಆಗೋದು. ನೀವು ಬೇಕಾದ್ರೆ ಮನೇಲಿ ಟ್ರೈ ಮಾಡಿ ನೋಡಿ. ಒಂದಷ್ಟು ಸಾಮಾನು ಇರುತ್ತೋ ನಾನು ಆಮೇಲೆ ತೊಳಿತೀನಿ ಅಂತ ಅಂದ್ಕೊಂಡ್ರೆ ಒನ್ ಡೇ ಫುಲ್ಲು ಬರೀ ಅದೇ ಕೆಲಸನೇ ಆಗೋಗ್ಬಿಡುತ್ತೆ. ಇನ್ನು ಸ್ವಲ್ಪ ಇದ್ದಂಗೆ ತೊಳ್ಕೊಂಡು ಇಟ್ಕೊಂಡ್ಬಿಟ್ರೆ ಮಿಕ್ಕಿರೋ ಕೆಲಸ ಎಲ್ಲನೂ ಸಹ ಆಗೋಗ್ಬಿಡುತ್ತೆ. ಸೊ ಇದನ್ನು ನಾನು ಮದುವೆ ಆದಮೇಲೆ ಅರ್ಥ ಮಾಡ್ಕೊಂಡಿರೋದು. ಬಟ್ ಏನೂ ಮಾಡೋಕ್ಕಾಗಲ್ಲ, ನನ್ನ ಕೆಲಸದ ಮಧ್ಯೆ ಒಂದೊಂದು ಸಲ ಹಾಗೆ ಬಿಟ್ಬಿಡ್ತೀನಿ. ಏನೂ ಮಾಡೋಕ್ಕಾಗಲ್ಲ. ಒಂದು ದಿನ ಪೂರ್ತಿ ಬೆಳಗ್ಗೆಯಿಂದ ಏನು ತಿಂದಿದ್ದು ಬಿಟ್ಟಿದ್ದು ಎಲ್ಲನೂ ಸಹ ನೈಟೇ ತೊಳಿಬೇಕು, ಆ ಥರ ಆಗಿಬಿಡುತ್ತೆ. ಇನ್ನು ನೈಟ್ವರೆಗೂ ಏನು ಬಿಟ್ಕೊಳಲ್ಲ, ನೈಟಿಂದು ಆವಾಗಲೇ ಎಲ್ಲನೂ ಸಹ ಕ್ಲಿಯರ್ ಮಾಡಿ ಇಟ್ಬಿಡ್ತೀನಿ. ಬೆಳಗ್ಗೆ ನಾನು ಅಡುಗೆ ಮನೆಗೆ ಬಂದರೆ ಅಡುಗೆ ಮಾಡಲಿಕ್ಕೆ ಏನೂ ಸಹ ಅಡೆಚಣೆ ಇರಬಾರ್ದು. ಇದು ತಿಕ್ಕಬೇಕಪ್ಪ, ಇದು ತೊಳಿಬೇಕಪ್ಪ ಅನ್ನೋ ಥರ ಇರಬಾರ್ದು. ಡೈರೆಕ್ಟಾಗಿ ಬಂದು ಅಡುಗೆ ಮಾಡಬೇಕು. ಸೊ ಆ ಥರ ಇರಬೇಕು ನನಗೆ. ಆ ಥರ ಮಾಡಿಕೊಂಡು ಎತ್ತಿಟ್ಕೊಳ್ತೀನಿ. ಒಂದೊಂದು ಸಲ ಏನಾಗ್ಬಿಡುತ್ತೆ ಅಂತಂದರೆ ಕೆಲಸ ಜಾಸ್ತಿ ಇದ್ದಾಗ ಅದೂ ಸಹ ಆಗೋದಿಲ್ಲ. ಇನ್ನು ಇದ್ದೆಲ್ಲನೂ ಸಹ ಬೆಳಗ್ಗೆನೇ ಮಾಡ್ಕೊಬೇಕು, ಆ ಥರನೂ ಸಹ ಆಗೋಗ್ಬಿಡುತ್ತೆ. ಸೊ ಇನ್ನು ಇಲ್ಲಿ ಸ್ವಲ್ಪ ಅಡುಗೆ ಮಾಡಲಿಕ್ಕೂ ಸಹ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಟೀಗೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು
ಸ್ವಲ್ಪ ಇಲ್ಲಿ ಶುಂಠಿ ಪುಡಿನ ಹಾಕ್ಕೊಳ್ತೀನಿ. ಇಲ್ಲಿ ಶುಂಠಿ ಏಲಕ್ಕಿ ಎಲ್ಲನೂ ಸಹ ಒಂದು ಪೌಡ್ರ್ ಮಾಡಿ ಎತ್ತಿಟ್ಕೊಂಡು ಬಿಡ್ತೀನಿ. ಇದು ಮೆಣಸು, ಶುಂಠಿ ಹಾಗೆ ಏಲಕ್ಕಿ, ಅಂದರೆ ಶುಂಠಿ ಅಂದರೆ ಒಣಗಿದ ಶುಂಠಿ ಬರುತ್ತಲ್ಲ, ಸೊ ಅದು, ಹಾಗೆ ಚಕ್ಕೆ, ಏಲಕ್ಕಿ ಇಷ್ಟನ್ನು ಸಹ ಲೈಟಾಗಿ ಬೆಚ್ಚಗೆ ಮಾಡಿಕೊಂಡು ಫುಲ್ ಮಿಕ್ಸಿ ಮಾಡಿ ಜರಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಆರಾಮಾಗಿ ಬರುತ್ತೆ. ಮತ್ತು ಇದು ಏನು ಸಹ ಹಾಲು ಟೀ ಒಡೆಯೋದಾಗಲಿ ಎಂಥದ್ದು ಸಹ ಆಗಲ್ಲ. ಇನ್ನು ನಾನು ಬೆಲ್ಲದ ಟೀ ಮಾಡಿದ್ರೆ ಮಾತ್ರ ಒಡೆಯುತ್ತೆ, ಅದು ಯಾಕೆ ಅಂತ ಗೊತ್ತಿಲ್ಲ. ಒಂದು 2-3 ಸಲ ಟ್ರೈ ಮಾಡಿದ್ದೀನಿ. ಸೊ ಬೆಲ್ಲದ ಟೀ ಮಾಡಿದ ತಕ್ಷಣ ಒಡೆಯುತ್ತೆ. ಅದು ಯಾವ ಥರ ಬೆಲ್ಲ ತರಬೇಕು ಅಂತಲೇ ಗೊತ್ತಾಗ್ತಿಲ್ಲ ನನಗೆ. ಆಲ್ಮೋಸ್ಟ್ ಶುಗರ್ನ ಕಟ್ ಮಾಡಬೇಕು ಅಂತ ಅಂದ್ಕೊಂಡ್ರೂ ಸಹ ಆಗ್ತಾನೇ ಇಲ್ಲ. ಅದೇನಕ್ಕೆ ಹಂಗೆ ಬೆಲ್ಲ ಆಗ್ತೈತೆ ಗೊತ್ತಿಲ್ಲ. ಎಲ್ಲ ಥರನೂ ಟ್ರೈ ಮಾಡಿದ್ದೀನಿ. ಫುಲ್ಲು ಕುದಿಸ್ಬಿಟ್ಟು ಆಮೇಲೆ ಹಾಲು ಹಾಕಿದ್ದೀನಿ. ಇಲ್ಲಾಂದರೆ ಅಷ್ಟು ಒಂದೇ ಸಲ ಹಾಕಿದ್ರೆ ಏನಾದರೂ ಒಡೆಯಲ್ವೇನೋ ಅಂತ ಅಂದ್ಕೊಂಡು ಅದನ್ನು ಸಹ ಹಾಕಿದ್ದೀನಿ. ಇನ್ನು ಶುಂಠಿ ಪುಡಿನಂತರ ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ. ಸೊ ಅದನ್ನು ಹಾಕೋದಕ್ಕೆ ಏನಾದರೂ ಹೊಡಿತಾ ಇದೆ ಅಂತ ಅದನ್ನು ಸಹ ಕಟ್ ಮಾಡಿಬಿಟ್ಟು ನೋಡಿದ್ದೀನಿ, ಬಟ್ ಅದು ಆಗ್ತಾಯಿಲ್ಲ. ಅದೇನಕ್ಕೆ ಆ ಥರ ಆಗ್ತಾಯಿದೆ ಅಂತಲೂ ಸಹ ಗೊತ್ತಿಲ್ಲ. ಇನ್ನು ಇಲ್ಲಿ ಲೈಟಾಗೆ ಪಲಾವ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಈ ಪಲಾವ್ ಬಂದುಬಿಟ್ಟು ಆರಾಮಾಗಿ ಸಿಂಪಲ್ ರೆಸಿಪಿ. ಇದು ರೆಸಿಪಿ ಕೂಡ ಶೇರ್ ಮಾಡ್ಕೊಳ್ತೀನಿ. ಮೈಲ್ಡಾಗಿರುತ್ತೆ, ಚಿಕ್ಕ ಮಕ್ಕಳು ಸಹ ಆರಾಮಾಗಿ ತಿನ್ಕೊಂಡು ಬಿಡ್ತಾರೆ. ಅಷ್ಟೊಂದು ಮಸಾಲೆ ಜಾಸ್ತಿ ಅಂತಲೂ ಅನ್ಸಲ್ಲ, ಏನೋ ಅನ್ಸಲ್ಲ. ನಿಮಗೆ ತಿನ್ಬೇಕಾದ್ರೆ ಗೊತ್ತಾಗುತ್ತೆ. ಒಂಥರ ಫುಲ್ ಮೈಲ್ಡಾಗಿ, ಅಂದರೆ ಫುಲ್ ಮೈಲ್ಡಾಗಿರುತ್ತೆ. ನಿಮಗೆ ಬೇಕು ಅಂದರೆ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಫುಲ್ ರೆಸಿಪಿನೂ ಕೂಡ ಶೇರ್ ಮಾಡ್ತೀನಿ. ಸೊ ಒಂದ್ಸಲ ಟ್ರೈ ಮಾಡಿ ನೋಡಿ. ಇಲ್ಲಿ ಎಲ್ಲ ತರಕಾರಿನೂ ಸಹ ಹೆಚ್ಕೊಂಡು ಹಚ್ಚಿಟ್ಕೊತಾ ಇದ್ದೀನಿ. ಈರುಳ್ಳಿ ತೊಗೊಂಡಿದ್ದೀನಿ, ಹಾಗೆ ಆಲೂಗಡ್ಡೆ ತೊಗೊಂಡಿದ್ದೀನಿ, ಹಾಗೆ ಕ್ಯಾರೆಟ್ನ ತೊಗೊಂಡಿದ್ದೀನಿ, ಹಾಗೆ ಬೀನ್ಸ್ನ ತೊಗೊಂಡಿದ್ದೀನಿ, ಹಾಗೆ ಗೆಡ್ಡೆಕೋಸು ಅಂತ ಬರುತ್ತಲ್ಲ, ಸೊ ಅದನ್ನು ಸಹ ತೊಗೊಂಡಿದ್ದೀನಿ. ಸೊ ಎಲ್ಲ ತರಕಾರಿನೂ ಸಹ ಆಲ್ಮೋಸ್ಟ್ ನಾನು ಇದೇ ಅದೇ ಅಂತ ಏನಿಲ್ಲ. ಇನ್ ಕೇಸ್ ಸೊಪ್ಪು ಇದ್ರೂ ಸಹ, ಏನಾದರೂ ಪಾಲಕ್ಕು, ಮೆಂತ್ಯ, ಸಬ್ಬಕ್ಕಿ ಈ ಥರ ಸೊಪ್ಪಿದ್ರೂ ಸಹ ಸ್ವಲ್ಪ ಇದ್ರೂ ಸಹ ನಾನು ಆ್ಯಡ್ ಮಾಡ್ಕೊಂಡ್ಬಿಡ್ತೀನಿ. ಇಂಥ ರೆಸಿಪಿಗೆ ಇಷ್ಟೇ ತರಕಾರಿ ಹಾಕಬೇಕು, ಇಷ್ಟೇ ಕಟ್ ಮಾಡಿ ಹಾಕಬೇಕು ಅನ್ನೋ ಥರ ಏನೂ ಇಲ್ಲ. ನಾನು ಎಲ್ಲನೂ ಸಹ ತೊಗೊಂಡ್ಬಿಡ್ತೀನಿ. ಇಲ್ಲಿ ಒಂದು 2 ಸುಳ್ಳು ಕರಿಬೇವು ತೊಗೊಂಡಿದ್ದೀನಿ, ಹಾಗೆ ಕೊತ್ತಂಬರಿ ಸೊಪ್ಪನ್ನ ಮಿಕ್ಸಿ ಮಾಡ್ಕೊಳ್ಲಿಕ್ಕೆ ಮಸಾಲೆಗೆ ಎತ್ತಿಟ್ಕೊಂಡಿದ್ದೀನಿ ಅಷ್ಟೇ. ಸೊ ತರಕಾರಿ ಎಲ್ಲನೂ ಸಹ ಎತ್ತಿಟ್ಕೊಳ್ಳೋ ಅಷ್ಟರೊಳಗೆ ಟೀ ಕೂಡ ಮಳ್ಳಿತ್ತು. ಸೊ ಇಲ್ಲಿ ಟೀನೂ ಸಹ ಸೋಸ್ಕೊಂಡು ತುಂಬ ಚೆನ್ನಾಗಾಗಿತ್ತು. ಈ ಥರ ಎಲ್ಲನೂ ಸಹ ನಾವು ಹಂಗಂಗೆ ಹಾಕೋದ್ರಿಂದ ಟೀನಲ್ಲಿ ಅದೇನೋ ಅಷ್ಟೊಂದು ಫ್ಲೇವರ್ ಬಿಟ್ಕೊಳ್ಳಲ್ಲ. ಸೊ ಈ ಥರ ಪೌಡ್ರ್ ಮಾಡಿ ಇಟ್ಕೊಂಡ್ಬಿಟ್ರೆ ಏಲಕ್ಕಿ ಮತ್ತು ಹಾಗೆ ಶುಂಠಿ ಇದು ಒಣಗಿದ್ದು ಶುಂಠಿ, ಲವಂಗ, ಹಾಗೆ ಏಲಕ್ಕಿ ಇಷ್ಟನ್ನು ಸಹ, ಮೆಣಸು ಒಂದೇ ಒಂದು, ಈ ಥರ ಮಾಡಿ ಇಟ್ಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಸೊ ಇಲ್ಲಿ ನಾನು ಪಲಾವ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಒಂದು ಕುಕ್ಕರ್ಗೆ ಒಂದು 2-4 ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ. ಸೊ ಅದಕ್ಕೆ ಸಾಸಿವೆ ಹಾಗೆ ಜೀರಿಗೆನ ಹಾಕ್ಕೊತಾ ಇದ್ದೀನಿ. ಸೊ ಪಲಾವ್ ಮಾಡಬೇಕಾದ್ರೆ ಹಾಲು, ಚಕ್ಕೆ, ಲವಂಗ, ಏಲಕ್ಕಿ ಅಂತ ಒಗ್ಗರಣೆಗೆ ಹಾಕ್ಕೊಳ್ತಾರೆ. ಆ ಥರ ಮಾಡಬೇಡಿ, ಮಕ್ಳಿಗೆ ತಿಳಿಸೋದಾದರೆ ಈ ಥರ ಮೈಲ್ಡಾಗಿರುತ್ತೆ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಒಂದು ಬೌಲಷ್ಟು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೊಳ್ಬೇಕಾಗತ್ತೆ. ಫುಲ್ಲು ಅದು ನಾನು ಮೊದಲೇ ಹೇಳಿದ್ದೀನಿ, ತರಕಾರಿನ ಫುಲ್ಲು ಅದು ಹಂದಲ್ಲೇ ಬೆರೆತೋಗೋ ಥರ ಯಾವುದೇ ಕಾರಣಕ್ಕೂ ಬೇಯಿಸ್ಕೊಳಕ್ಕೆ ಹೋಗಬೇಡಿ. ಸ್ವಲ್ಪ ಇರಲಿ, ಕೈಗೆ ಸಿಗೋ ಥರ, ಹಲ್ಲಿಗೆ ಜಗ್ದಾಗ ಸಿಗೋ ಥರ ಇರಲಿ. ಸೊ ಅದಾದಮೇಲೆ ಹಾಗೆ ಇಲ್ಲಿ ಬೀನ್ಸು, ಕ್ಯಾರೆಟು, ಗೆಡ್ಡೆಕೋಸು ಏನು ನಾನು ಹಚ್ಕೊಂಡಿದ್ನಲ್ಲ ಆಲೂಗಡ್ಡೆ ಎಲ್ಲನೂ ಸಹ ಒಂದೇ ಸಲ ಹಾಕ್ಬಿಟ್ಟು ಇಲ್ಲಿ ಒಂದು ಮಿಕ್ಸ್ನ ಕೊಟ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ಅದನ್ನು ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆಲೂಗಡ್ಡೆ ಏನು ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಮೆಣಸಿನ್ಕಾಯಿನ ಯೂಸ್ ಮಾಡಿಲ್ಲ, ಹಸಿ ಮೆಣಸಿನ್ಕಾಯಿನ ನಾನು ಮಿಕ್ಸಿಗೆ ಮಾಡ್ಕೊಂಡಿದ್ದೀನಿ. ಇಲ್ಲಿ ಯಾವುದೇ ರೀತಿಯಾಗಿ ಹಸಿ ಮೆಣಸಿನ್ಕಾಯಿನಾಗಲಿ ಅಥವಾ ಖಾರಕ್ಕೆ ಏನಾದರೂ ಎಕ್ಸ್ಟ್ರಾ ಸ್ಪೈಸಸ್ನ ನಾನು ಏನೂ ಸಹ ಆ್ಯಡ್ ಮಾಡ್ಕೊಂಡಿಲ್ಲ. ಇಲ್ಲಿ ನಾನು ಅದೆಲ್ಲನೂ ಸಹ ಒಗ್ಗರಣೆಗೆ ಹಾಕಿದ್ಮೇಲೆ ಇಲ್ಲಿ ಮಸಾಲೆಗೆ ನಾನಿಲ್ಲಿ ಆಲ್ ಮಸಾಲ ಸ್ಪೈಸ್ ಅಂದರೆ ಚಕ್ಕೆ, ಏಲಕ್ಕಿ, ಲವಂಗ, ಏನು ಚಕ್ರ ಮೊಗ್ಗು ಏನು ಬರುತ್ತೋ ಎಲ್ಲನೂ ಸಹ ತೊಗೊಂಡು, ಹಾಗೆ ಸ್ವಲ್ಪ ಕರಿಬೇವು, ಸ್ವಲ್ಪ ಪುದೀನಿ, ಒಂದು ನಿಮಗೆ ಖಾರಕ್ಕೆ ತಕ್ಕಂಗೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿನ ಆ್ಯಡ್ ಮಾಡಿಕೊಂಡು ಮಿಕ್ಸಿ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಸೊ ಅದು ಒಂದು ಕುದಿ ಬಂದಮೇಲೆ, ತರಕಾರಿ ಜೊತೆ ಬೆಂದ ಮೇಲೆ ಮಸಾಲೆ, ನೀವೆಷ್ಟು ಕ್ವಾಂಟಿಟಿಲಿ ರೈಸ್ ತೊಗೊಂಡಿರ್ತೀರ ಅಲ್ವಾ, ಸೊ ಅಷ್ಟು ಕ್ವಾಂಟಿಟಿಗೆ ತಕ್ಕಂಗೆ ನೀವು ನೀರನ್ನ ಆ್ಯಡ್ ಮಾಡಿಕೊಂಡು ನೀವು ಒಂದು ಕುದಿ ಬಂದ ಮೇಲೆ ಲಿಡ್ನ ಕ್ಲೋಸ್ ಮಾಡಿ ಒಂದು 2-3 ವಿಷಲ್ನ ಒಡಿಸ್ಕೊಂಡ್ರೆ ಒಂದು ಚೆನ್ನಾಗಿರುವಂತಹ, ಒಂದು ರುಚಿಯಾಗಿರುವಂಥ, ಒಂದು ಮೈಲ್ಡಾಗಿರುವಂತಹ ಒಂದು ಪಲಾವ್ ನಿಮಗೆ ರೆಡಿ ಆಗುತ್ತೆ. ಸೊ ಈ ರೆಸಿಪಿ ಬಂದುಬಿಟ್ಟು ನೀವು ಮಕ್ಕಳಿಗೂ ಸಹ ತಿನ್ನಿಸ್ಬೋದು, ಅಷ್ಟೊಂದು ಖಾರ ಅಂತ ಏನೂ ಅನಿಸಲ್ಲ. ಇಲ್ಲಿ ಯಾವುದೇ ರೀತಿಯಾಗಿ ಪೌಡ್ರು ಅದು ಇದು ಏನು ಸಹ ಆ್ಯಡ್ ಮಾಡಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಈ ಥರ ಮಾಡಿದ್ರೆ ಚಿನ್ನಿಮ ತಿಂತಾಳೆ. ನಾವು ಇನ್ನೂ ಸ್ಪೈಸಿಯಾಗಿ ಅಥವಾ ಇನ್ನೂ ಏನೋ ಆರ್ಟಿಫಿಷಿಯಲ್ ಆಗಿ ಏನಾದರೂ ಮಾಡೋಕ್ಕೆ ಹೋದ್ರೆ ಅವಳು ನಿಜವಾಗ್ಲೂ ಸಹ ತಿನ್ನೋದು ಇಲ್ಲ. ಸೊ ಅದು ವಿಷಲ್ ಹೊಡೆಯೋ ಅಷ್ಟರೊಳಗಡೆ ನಾನು ಚಿನ್ನಿಮಗೆ ಹೋಮ್ವರ್ಕ್ ಬರೆಸ್ಬೇಕಿತ್ತು. ಇನ್ನು ಫಸ್ಟ್ ಡೇ ಕೊಟ್ಟಿರೋದು. ಸೊ ನಮಗೆ ಅಯ್ಯೋ ಇಷ್ಟು ಜನ ಕೊಟ್ಟಿರೋದು, ಒಂದು ಲೈನ್ ತಾನೇ ಎಳಿಸ್ಬಿಡ್ಬೋದು ಅಂತ ನಮ್ಗೆ ಅನಿಸುತ್ತೆ. ಅದು ಸ್ಲೀಪಿಂಗ್ ಲೈನು, ಸ್ಟ್ರೈಟ್ ಲೈನು ಆ ಥರ ಬರುತ್ತಲ್ಲ. ಇನ್ನು ಚಿಕ್ಕ ಮಕ್ಕಳಿಗೆ ಅವ್ರಿಗೆ ಇನ್ನೇನು ಕೊಡ್ತಾರೆ. ಮತ್ತು ಇಲ್ಲಿ
ನನಗೆ ಏನು ಬೇಜಾರಾಯಿತು ಅಂದರೆ ನ್ಯಾಷನಲ್ ಅಂತಮ್ನ ಇಂಗ್ಲೀಷ್ನಲ್ಲೇ ಕೊಟ್ಟಿದ್ದಾರೆ, ಬಟ್ ಕನ್ನಡಕ್ಕೆ ಒಂದು ಕೊಟ್ಟಿಲ್ಲ. ಸೊ ನಾನು ನಾಳೆ ಹೋದ್ಮೇಲೆ ನಾನು ಕೇಳ್ತೀನಿ ನವಿ ಸ್ಕೂಲಲ್ಲಿ ಕನ್ನಡಕ್ಕೆ ಕನ್ನಡ ಬುಕ್ಕು ಏನಕ್ಕೆ ಕೊಟ್ಟಿಲ್ಲ ಅಂತ ಕೇಳ್ತೀನಿ ಅಂತಂದರೆ, ಸರಿ ಹೋಗಿ ಕೇಳು ಅಂತ ಹೇಳಿದ್ರು ಅವರು. ಸೊ ನನಗೆ ನ್ಯಾಷನಲ್ ಅಂತಮ್ ಕನ್ನಡದಲ್ಲಿ ಕೊಡಬೇಕಿತ್ತು ಅಂತ ಒಂದು ಅನ್ನಿಸ್ತು, ಬಟ್ ಅದನ್ನು ಇಂಗ್ಲೀಷ್ನಲ್ಲೇ ಕೊಟ್ಟಿದ್ದಾರೆ. ಸೊ ಇನ್ನು ಅವಳಿಗೆ ಇಷ್ಟು ಹೋಮ್ವರ್ಕ್ನ ಕೊಟ್ಟಿದ್ದರು, ಬಟ್ ಒಂದು 2 3 ಪೇಜ್ ಅಷ್ಟು ಕೊಟ್ಟಿದ್ರು. ಇದು ಪಾರ್ಟ್ 1 ಬುಕ್ ಅಂತೆ, ಬಟ್ ಇವಾಗ ಇನ್ನು ನರ್ಸರಿ ಇವಾಗ 7 ಬುಕ್ನ ಪ್ರೊವೈಡ್ ಮಾಡಿದ್ದಾರೆ ಅವ್ರಿಗೆ. ಬಟ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಅದೊಂದೇ ನನಗೆ ಕನ್ನಡ ಬುಕ್ ಇಲ್ವಲ್ಲ ಅನ್ನೋದೊಂದೇ ಒಂದು ಬೇಜಾರಾಯಿತು ಅಷ್ಟೇ. ಅದೊಂದು ಬುಕ್ ಕೊಡಬೇಕಿತ್ತು. ಹಾಗೆ ಇಲ್ಲಿ ಪಲಾವ್ ಕೂಡ ರೆಡಿ ಆಯಿತು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ತುಂಬಾ ಚೆನ್ನಾಗಿರುತ್ತೆ, ನೀವು ಆರಾಮಾಗೆ ಮನೇಲಿ ಟ್ರೈ ಮಾಡಿ ನೋಡಿ. ನಾನು ಕರೆಕ್ಟಾಗಿ ರೆಸಿಪಿ ತೋರಿಸಿದ್ರೆ ಇಲ್ವೋ ಗೊತ್ತಿಲ್ಲ, ನಾನು ಕರೆಕ್ಟಾಗೆ ನಾನು ಮಾಡೋದು ಇದೇ ಥರನೇ. ಸೊ ಹಾಗೆ ನಮ್ಮ ಶಾಪಲ್ಲಿ ಮುಂದೆ ಇರೋಂಥ ರೋಜಾ ಗಿಡದಲ್ಲಿ 1-2 ರೋಸ್ ಹೂವು ಬಿಟ್ಟಿತ್ತು. ಸೊ ಇನ್ನು ಯಾರೋ ಬೇರೆಯವ್ರು ಕಂಡವ್ರು ಕಿತ್ಕೊಂಡು ಹೋಗ್ತಾರೆ. ಸೊ ಅದ್ರ ಬದಲು ನಮ್ಮ ರಾಯರ ಮುಡಿಗಾದರೂ ಹೋಗ್ಬಿಡ್ಲಿ ಅಂತ ಹೇಳ್ಬಿಟ್ಟು ನಾನು ಕಿತ್ಕೊಂಡೆ. ನಾನು ಅಷ್ಟಾಗಿ ಜಾಸ್ತಿ ಹೂ ಮುಡಿಯಲ್ಲ, ಅಟ್ಲೀಸ್ಟ್ ದೇವರಿಗಾದರೂ ಇಡೋಣ ಅಂತ ಕಿತ್ಕೊಂಡು ಬಂದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.